ಫೈನಲಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಬಂದೇ ಬಿಡ್ತು. ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ರು ಈ ಒಂದು ಅಪ್ಡೇಟ್ಸ್ಗೋಸ್ಕರ. ಆ ಒಂದು ಅಪ್ಡೇಟ್ಸ್ ನ ಆರ್ ಸಿ ಬಿಯ ಡೈರೆಕ್ಟರ್ ಮೊಹಮ್ಮದ್ ಬೋಬಡ್ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ನಾವು ಡೇ ಬೈ ಡೇ ಇವತ್ತು ಜಾಯ್ನ್ ಆಗ್ತಾರೆ, ನಾಳೆ ಜಾಯ್ನ್ ಆಗ್ತಾ ಇದ್ರೆ ಕಾಯ್ತಿದ್ವಿ ಯಶ್ ದಯಾಲ್ ಅವರ ಬಗ್ಗೆ. ಯಶ್ ದಯಾಲ್ IPL 2026 ಇಂದ ಔಟ್ ಆಗಿದ್ದಾರೆ. ಇಟ್ಸ್ ಆನ್ ಅಫಿಷಿಯಲ್ ಇನ್ಫಾರ್ಮೇಶನ್. ಮೊಹಮ್ಮದ್ ಬೋಬಡ್ ಅವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಪರ್ಸನಲ್ ರೀಸನ್ ಇಂದ ಅವರು IPL 2026ಗೆ ಗುಡ್ ಬೈ ಹೇಳಿದ್ದಾರೆ. ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಅವರು ಅಂಡರ್ RCB ಯಲ್ಲಿ ಕಾಂಟ್ರಾಕ್ಟ್ ನಲ್ಲಿ ಇದ್ದಾರೆ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ಈ ವರ್ಷ IPL 2026 ಅಲ್ಲಿ ಅವರು ಮಿಸ್ ಆಗಿದ್ದಾರೆ. ನೆಕ್ಸ್ಟ್ ಇಯರ್ IPL 2027 ಅಲ್ಲಿ ಯಶ್ ದಯಾಲ್ ಕಮ್ ಬ್ಯಾಕ್ ಮಾಡಲಿದ್ದಾರೆ ಅಂತೇಳಿ ಮೊಹಮ್ಮದ್ ಬೋಬಡ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ವಿಚ್ ಮೀನ್ಸ್ ಈ ವರ್ಷ RCB ಟೀಮ್ ಅಲ್ಲಿ ಯಶ್ ದಯಾಲ್ ಕಾಣಲಾಗರು. ಲಾಸ್ಟ್ 2 ವರ್ಷ RCB ಟೀಮ್ ಅಲ್ಲಿ ಯಶ್ ದಯಾಲ್ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಬಟ್ ಈಗ ಆ ಒಂದು ಪರ್ಸನಲ್ ರೀಸನ್ ಇಂದ IPL 2026ಗೆ ಗುಡ್ ಬೈ ಹೇಳಿದ್ದಾರೆ. ಇದು ಸದ್ಯ ಬಂದಿರುವಂತಹ ಇನ್ಫಾರ್ಮೇಶನ್. ನೆಕ್ಸ್ಟ್ ಅಪ್ಡೇಟ್, SRH ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಒಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ನ ಪಿಕ್ ಮಾಡಿದರೆ. ಅದೇ ಜಾಕ್ ಎಡ್ವರ್ಡ್ ಅವರು IPL 2026 ಇಂದ ಮಿಸ್ ಔಟ್ ಆಗಿದ್ದಾರೆ. ಅವರ ಪ್ಲೇಸ್ಗೆ ಡೇವಿಡ್ ಪೈನ್ ಅವರಿಗೆ ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ನಾವು ಥಿಂಕ್ ಮಾಡಿದ್ವಿ ಅಲ್ಲಿ ಭಾರತದವರಿಗೆ ರೀಪ್ಲೇಸ್ಮೆಂಟ್ ಮಾಡಬಹುದು ಅಂತೇಳಿ, ಆದ್ರೆ ಇಲ್ಲಿ SRH ಮ್ಯಾನೇಜ್ಮೆಂಟ್ ಡಿಫ್ರೆಂಟ್ ಆಗಿ ಹೋಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್, CSK ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ದಲ್ಲಿ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ, ಆದ್ರೆ ಯಾವುದೇ ಒಬ್ಬ ಪ್ಲೇಯರ್ ಬಗ್ಗೆ ಸ್ಕೋರ್ ಕಾರ್ಡ್ ಇನ್ಫಾರ್ಮೇಶನ್ ಬಂದಿಲ್ಲ. ಮೇ ಬಿ ಇವತ್ತು ಬರಬಹುದು. ಬಂದ್ರೆ ನಾನು ಯಾವ ಪ್ಲೇಯರು ಹೇಗೆ ಸ್ಕೋರ್ನ ಮಾಡಿದರೆ CSK ಆ ಪ್ಲೇಯರ್ಸ್ ಅಂದ್ರೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ಈಗಲೇ ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್, ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬರ್ತಿದೆ. ಮುಂಬೈ ಇಂಡಿಯನ್ಸ್ ನಿನ್ನೆ ಪ್ರಾಕ್ಟೀಸ್ ಮ್ಯಾಚ್ ಆಡಿದರೆ. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ರುದರ್ಫರ್ಡ್ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದರೆ ಅಂತ ಇನ್ಫಾರ್ಮೇಶನ್ ಬರುತ್ತದೆ. ಮತ್ತು ಕ್ವಿಂಟನ್ ಡಿಕಾ ಕೂಡ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದೆ ಇನ್ಫಾರ್ಮೇಶನ್ ಬರುತ್ತದೆ. ಮುಂಬೈ ಇಂಡಿಯನ್ಸ್ ಕೂಡ ಯಾವುದೇ ರೀತಿಯಾದ ಸ್ಕೋರ್ ಕಾರ್ಡ್ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಮೇ ಬಿ ಇವತ್ತು ಸಾಯಂಕಾಲವರೆಗೆ ಸ್ಕೋರ್ ಕಾರ್ಡ್ ಸಿಗುತ್ತೆ. ಆ ಒಂದು ಸ್ಕೋರ್ ಕಾರ್ಡ್ ಸಿಕ್ಕರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಬೇಗ IPL ಫ್ಯಾನ್ಸ್ ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನೆಕ್ಸ್ಟ್ ಅಪ್ಡೇಟ್, RCB ಮ್ಯಾನೇಜ್ಮೆಂಟ್ ನೆಕ್ಸ್ಟ್ IPL 2026 ಅಲ್ಲಿ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಬರೋಬ್ಬರಿ 11 ಸೀಟ್ ರಿಸರ್ವ್ ಮಾಡಿದರೆ. ಆ ಒಂದು ಸ್ಟಾಂಪ್ ಪ್ಯಾಡ್ ನಲ್ಲಿ ಯಾರೆಲ್ಲ 11 RCB ಫ್ಯಾನ್ಸ್ ಡೆತ್ ಆಗಿದ್ದಾರೆ ಅವರಿಗೋಸ್ಕರ 11 ಸೀಟ್ಸ್ ನ ರಿಸರ್ವ್ ಮಾಡಿದ್ದಾರೆ ಅಂತ ಒಂದು ಬಿಗ್ ಇನ್ಫಾರ್ಮೇಶನ್ ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್, IPL 2026 ನಲ್ಲಿ ಎಲ್ಲಾ ಕ್ಯಾಪ್ಟನ್ಸ್ ಮೀಟಿಂಗ್ ನಾಳೆ ಇದೆ. ಎಕ್ಸಾಕ್ಟ್ಲಿ 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮೀಟಿಂಗ್ ಎಂಡ್ ಆಗೋದು ಅದು 6 ಗಂಟೆಗೆ. ಈ ಒಂದು ಮೀಟಿಂಗ್ ಮುಂಬೈಯಲ್ಲಿ BCCI ಹೆಡ್ ಕ್ವಾರ್ಟರ್ಸ್ ನಲ್ಲಿ ಈ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಆ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಅಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಸದ್ಯ ಇರುವಂತಹ ಇನ್ಫಾರ್ಮೇಶನ್. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಫಟಾಫಟ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಇಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಬಿಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.